ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮನೇಲಿ ತಿಂಡಿ ಕೆಂಪು ಅಕ್ಕಿ ಹಿಟ್ಟು ಮತ್ತು ಪೇಪರ್ ಅವಲಕ್ಕಿ ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಪ್ಲೇನ್ ರೊಟ್ಟಿ ಮಾಡ್ತಾಯಿಲ್ಲ, ಎಲ್ಲ ಸೊಪ್ಪುಗಳು ಸೇರಿಸಿ ಮಾಡ್ತಾಯಿದ್ದೀನಿ. ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕು ಸೊಪ್ಪುಗಳಲ್ಲಿ ಯಾವ್ದು ವೆರೈಟಿ ಸಿಕ್ಕಿದ್ರೂ ನೀವು ಹಾಕಿ ಮಾಡ್ಬೋದು. ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಚೆನ್ನಾಗೂ ಇರುತ್ತೆ ರುಚಿ. ಸೊ ತಿಂಡಿ ಮಾಡೋದಕ್ಕೆ ಮುಂಚೆ ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ನಾನು ಕೆಲಸ ಶುರು ಮಾಡೋಣ ಅಂತ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಸೂಪರ್ ಫಿಲ್ಟರ್ ಕಾಫಿ ರೆಡಿಯಾಗಿದೆ. ಇವಾಗ ಇದನ್ನು ಕುಡಿದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ತೋರಿಸ್ಕೊಡ್ತೀನಿ. ಕೆಂಪು ಅವಲಕ್ಕಿ ತೊಗೊಂಡಿದ್ದೀನಿ 2 ಗ್ಲಾಸಷ್ಟು. ಈ ಅವಲಕ್ಕಿನ ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ. ಕ್ಲೀನಾಗಿ ಒಂದ್ಸತಿ ತೊಳೆದ್ಬಿಟ್ಟು 1 ನಿಮಿಷ ನೆನೆಸಿದ್ರೆ ಸಾಕು. ಇನ್ನು ಸ್ವಲ್ಪ ಉಳ್ಕೊಂಡಿತ್ತು, ಅದನ್ನೇನು ಇಡೋದು ಅಂತ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ಅಷ್ಟಿದೆ, ಅದಕ್ಕೆ ಮೇಲೆ ಒಂದು ಚೂರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈ ಮೇಲೆಲ್ಲ ಮಣ್ಣಾಗಿರುತ್ತೆ, ಅದಕ್ಕೋಸ್ಕರ ಅಷ್ಟೇ ಒಂದು ಸತಿ ಕ್ಲೀನಾಗಿ ತೊಳೆದ್ಬಿಟ್ಟು ಹಿಂಗೆ ತೊಳಿತಾ ಇರ್ಬೇಕಾದ್ರೆ ಅದು ಮೆತ್ತಗಾಗೋಗುತ್ತೆ. ಇವಾಗ ನೀರನ್ನೆಲ್ಲ ಬಗ್ಸ್ಬಿಡೋಣ. ನೀರು ಬಗ್ಸಿ ತಂದಿದ್ದೀನಿ, ಎಷ್ಟು ಸಾಫ್ಟಾಗಿದೆ ನೋಡಿ. ತುಂಬ ಬೇಗ ಮೆತ್ತಗಾಗೋಗುತ್ತೆ, ಅಷ್ಟೇ ರುಚಿಯಾಗೂ ಇರುತ್ತೆ ಅವಲಕ್ಕಿ ರೊಟ್ಟಿ. ನಾವು ಬರೀ ಪ್ಲೇನ್ ಅವಲಕ್ಕಿ ರೊಟ್ಟಿ ಮಾಡ್ತಾ ಇಲ್ವಲ್ಲ, ಅಕ್ಕಿ ಹಿಟ್ಟು ಸೊಪ್ಪುಗಳೆಲ್ಲ ಸೇರಿಸಿ ಮಾಡ್ತಾ ಇರೋದ್ರಿಂದ ಭಾಳ ರುಚಿಯಾಗಿರುತ್ತೆ. ಒಂದು ಸತಿ ಎಲ್ಲರೂ ಮಾಡ್ಕೊಳ್ಳಿ. ಸೊಪ್ಪುಗಳೆಲ್ಲ ಕ್ಲೀನಾಗಿ ಹೆಚ್ಚಿಬಿಟ್ಟು ತೊಳ್ಕೊಂಬರೋಷ್ಟೊತ್ತಲ್ಲಿ ಇದು ನೆನೀತಾ ಇರಲಿ. ಸೊಪ್ಪು ತೊಳೆಯೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಮಣ್ಣುಗಳು ತುಂಬ ಇರುತ್ತೆ ಅದರಲ್ಲಿ. 1-2 ಸತಿ ನೋಡಿಕೊಂಡು ತೊಳಿಬೇಕು. ಸೊಪ್ಪುಗಳನ್ನೆಲ್ಲ ತೊಳ್ಕೊಂಡು ಬರೋಷ್ಟೊತ್ತಲ್ಲಿ ಇದು ನೆನೀತಾ ಇರಲಿ. ನೋಡಿ, ಎಷ್ಟೊಂದು ಥರ ಸೊಪ್ಪುಗಳು ಹಾಕ್ತಾಯಿದ್ದೀನಿ. ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ. ಈಗ 2 ಬಟ್ಲಷ್ಟು ಯಾವ ಟಂಬ್ಲರಲ್ಲಿ ನೀವು ಅವಲಕ್ಕಿ ತೊಗೊಂಡಿದ್ರೋ ಅದೇ ಗ್ಲಾಸಲ್ಲೇ ನೀವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಇದು ಕೆಂಪಕ್ಕಿ ಹಿಟ್ಟೇನೆ, ನೀವು ವೈಟ್ ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು, ಅಷ್ಟೇ ರುಚಿಯಾಗಿ ಬರುತ್ತೆ. ಬಟ್ ನಾನು ಆದಷ್ಟು ಆರ್ಗ್ಯಾನಿಕ್ ಕೆಂಪಕ್ಕಿ ಹಿಟ್ಟು, ಕೆಂಪು ಅವಲಕ್ಕಿ ಆ ಥರ ಬಳಸೋದ್ರಿಂದ ಅದೇ ತೊಗೊಂಡಿದ್ದೀನಿ. ಇವಾಗ ಅಕ್ಕಿ ಹಿಟ್ಟು ಹಾಕಿದೆ ನೋಡಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ದಂಟಿನ ಸೊಪ್ಪು ನಾನು ಇಷ್ಟಿಷ್ಟು ಹಾಕಲ್ಲ, ಸ್ವಲ್ಪ ಸ್ವಲ್ಪ ಸೇರಿಸ್ತೀನಿ ಅಷ್ಟೇ. ಇದು ಸೊಪ್ಪಲ್ಲಿ ಬರುತ್ತಲ್ಲ ಸ್ಟೆಮ್ಮು, ಇದು ಅದನ್ನು ವೇಸ್ಟ್ ಮಾಡಬಾರ್ದು, ತುಂಬ ಹೆಲ್ತ್ಗೆ ಒಳ್ಳೆಯದು. ಬಲ್ತಿದ್ರೂ ಪರವಾಗಿಲ್ಲ, ಕ್ಲೀನಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ. ನೋಡಿ, ಇದು ಅರವೆ ಸೊಪ್ಪು ಅಂತಾರಲ್ಲ, ಅದು ಎಲ್ಲ ಸ್ವಲ್ಪ ಸ್ವಲ್ಪ. ಇದು ಪಾಲಕ್. ಈ ಬಟ್ಲು ಸಾಕಾಗಲ್ಲ ಅನಿಸುತ್ತೆ, ಬೇರೆ ದೊಡ್ಡ ಬಟ್ಲಿಗೆ ಹಾಕ್ಕೊಳ್ತೀನಿ. ಇದು ಈರುಳ್ಳಿ ಹೂವು, ಈರುಳ್ಳಿ ಕಾವು ಅಂತಾರಲ್ಲ, ಅದು ಭಾಳ ಚೆನ್ನಾಗಿರುತ್ತೆ. ಮತ್ತು ಈ ಸಣ್ಣ ಸಣ್ಣ ಈರುಳ್ಳಿ ಇದ್ರ ಜೊತೆಗಿರುತ್ತೆ, ಅದನ್ನು ಹೆಚ್ಚಿ ಹಾಕ್ತೀನಿ ಇವಾಗ. ಅದು ಚಿಕ್ಕ ಬಟ್ಲಾಗಿತ್ತು, ಸೊ ಇವಾಗ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಸಿಯಾಗಿ ಮಿಕ್ಸ್ ಮಾಡ್ಬೋದು, ಅದರಲ್ಲಿ ಯಾಕೆ ಕಷ್ಟಪಟ್ಕೊಂಡು ಮಾಡಬೇಕು ಅಂತ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿದೆ. ಇದನ್ನು ಕೈಯಲ್ಲಿ ಚೆನ್ನಾಗಿ ಈ ಥರ ಮಿದ್ದೆ ಥರ ಮಾಡಿಕೊಂಡು ಈ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೋಬೇಕು. ಇದಕ್ಕೆ ಮಿಕ್ಕಿದ ಪದಾರ್ಥಗಳೆಲ್ಲ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಷ್ಟು ಸಣ್ಣದಾಗಿ ಹೆಚ್ಚಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನಾನಂತೂ ಹೆಚ್ಚಕ್ಕೆ ಹೋಗಲ್ಲ. ಈ ಚಾಪರಲ್ಲಿ 1-2 ನಿಮಿಷ ಟಾರ್ ಅಂತ ದಾರ ಇರುತ್ತೆ, ಅದನ್ನು ಎಳೆದ್ಬಿಟ್ರೆ ಸಖತ್ತಾಗಿ ಚಾಪ್ ಆಗುತ್ತೆ. ಹುರಿದಿಟ್ಕೊಂಡಿರೋಂಥ ಎಳ್ಳು, ಸ್ವಲ್ಪ ಜೀರಿಗೆ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟು. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊತ ಹಾಕ್ಕೊಳ್ಳಿ. ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಸ್ವಲ್ಪ ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕಿದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಸೇರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಜೀರಿಗೆನೂ ಹಾಕಿದ್ದೀನಿ, ಆದರೂ ಜೀರಿಗೆ ಪುಡಿನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಂಗು, ಹುರಿದು ಕೋರ್ಸ್ ಮಾಡಿರೋಂಥ ಕಡಲೆಕಾಯಿ ಬೀಜದ ಪುಡಿ ತುಂಬ ಚೆನ್ನಾಗಿರುತ್ತೆ. ತಿಂತಾ ಇದ್ದಾಗ ಮಧ್ಯ ಬಾಯಿಗೆ ಸಿಗ್ತಾ ಇರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು,
ಸಣ್ಣದಾಗಿ ಹೆಚ್ಚಿ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ನೋಡಿ ಎಷ್ಟು ಥರ ಸೊಪ್ಪು, ಜೀರಿಗೆ, ಎಳ್ಳು, ಕಡಲೆಕಾಯಿ ಬೀಜ ಎಲ್ಲ ಹಾಕ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಚಟ್ನಿ ಆ ಥರ ಎಲ್ಲ ಏನೂ ಬೇಡ, ಯಾಕಂದರೆ ಇದರಲ್ಲೇ ಮಸಾಲೆ ಪದಾರ್ಥಗಳು, ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ, ಹಂಗೇ ತಿನ್ಬೋದು. ಹಂಗೆ ಬೇಕು ಅಂದವರು ಉಪ್ಪಿನಕಾಯಿ, ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೋದು. ಉಪ್ಪಿನಕಾಯಿದು ಚೆನ್ನಾಗಿರುತ್ತೆ. ಈಗ ಫಸ್ಟು ಈ ಥರ ಎಲ್ಲ ಒಂದು ಸತಿ ಹೊಂದ್ಸ್ಕೊಂಡ್ಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ನಾನು ರೊಟ್ಟಿನ ಹಂಚ ಮೇಲೆ ತಟ್ಕೊಳ್ತೀನಿ. ಬಟರ್ ಪೇಪರು ಅಥವಾ ಈ ಒಬ್ಬಟ್ಟು ಪೇಪರ್ ಅಂತ ಸಿಗುತ್ತೆ, ಅದರಲ್ಲೂ ತಟ್ಟಿ ಹಾಕ್ಬೋದು. ಬಟ್ ಡೈರೆಕ್ಟಾಗಿ ಹಂಚ ಮೇಲೆ ತಟ್ಟಿದ್ರೆ ಭಾಳ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಟ್ರೈ ಮಾಡಿ ಒಂದು ಸತಿ. ಆದರೆ ಏನಂದರೆ ಒಂದೊಂದು ರೊಟ್ಟಿಗೂ ಹಂಚು ಹಿಂದಗಡೆ ನೀರು ಹಾಕಿ ಕೂಲ್ ಮಾಡಿ ಆಮೇಲೆ ತಟ್ಟಬೇಕು. ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಭಾಳ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ನೀವು ಡಿಫ್ರೆನ್ಸ್ ತಿಳ್ಕೊಬೋದು. ಈ ಹಂಚು ಮೇಲೆ ತಟ್ಟೋದಕ್ಕೂ ಒಬ್ಬಟ್ಟು ಪೇಪರ್ ಮೇಲೆ ತಟ್ಟಿ ಹಾಕೋದಕ್ಕೂ ಗೊತ್ತಾಗುತ್ತೆ ವ್ಯತ್ಯಾಸ ಹೆಂಗಿರುತ್ತೆ ಅಂತ. ಇದು ಭಾಳ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಬಟ್ ಎರಡು ಕಡೆ ಬೇಯಿಸೋ ಅವಶ್ಯಕತೆ ಇಲ್ಲ. ಇದು ಒಂದೇ ಕಡೆನೇ ಬೇಯಿಸಿ ತೆಗೆದ್ರೆ ಮೇಲೆ ಸಾಫ್ಟು, ಕೆಳಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಎಷ್ಟು ದೊಡ್ಡದಾಗಿ ಬೇಕಾದರೂ ತಟ್ಕೋಬೋದು. ನೋಡಿ ಎಷ್ಟು ತೆಳುವಾಗಿ ತಟ್ಟಿದ್ದೀನಿ. ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ ಹಿಂದೆ ಎಷ್ಟು ಕ್ರಿಸ್ಪಿಯಾಗಿದೆ. ಇವಾಗ ತಟ್ಟೆಗೆ ತೆಕ್ಕೊಂಬೋಣ. ನೋಡಿ ಫ್ರೆಂಡ್ಸ್, ಸೂಪರಾದ ಸೊಪ್ಪಿನ ರೊಟ್ಟಿ ಅವಲಕ್ಕಿ ಹಾಕಿ ರೆಡಿ ಆಯಿತು. ನಾನು ಇವಾಗ ಇದನ್ನು ಲಂಚ್ ಬಾಕ್ಸ್ಗೂ ಕಳಿಸ್ತಾ ಇದ್ದೀನಿ, ಬ್ರೇಕ್ಫಾಸ್ಟ್ಗೂ ಇದೇನೆ. ಯಾಕಂದರೆ ತುಂಬ ಹೆಲ್ತಿಯಾಗಿರುತ್ತೆ ಸೊಪ್ಪೆಲ್ಲ ಹಾಕಿರೋದ್ರಿಂದ. ಮತ್ತೆ ನಾನು ಅಡುಗೆ ಏನು ಮಾಡ್ಕೊಳ್ತಾ ಇಲ್ಲ, ಲಂಚ್ ಬಾಕ್ಸ್ಗೂ ಇದೇ ಕಳಿಸ್ತಾ ಇದ್ದೀನಿ. ನೀವೆಲ್ಲ ಒಂದು ಸತಿ ಈ ಥರ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿ ತಿನ್ನೋಣ, ಆರೋಗ್ಯವಾಗಿರೋಣ. ಟೇಕ್ ಕೇರ್ ಫ್ರೆಂಡ್ಸ್. ಬೈ ಬೈ. ಸಿ ಯು.